ಹಾಯ್ ಎಲ್ರಿಗೂ ವೆಲ್ಕಮ್ ಟು ಶಿಲ್ಪಾಸ್ ಕಲ್ಯಾಣರಿ. ನಾವು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ರಾತ್ರಿ ಡಿನ್ನರಿಗೆ, ಆಫೀಸ್ ಲಂಚ್ ಬಾಕ್ಸಿಗೆ, ಸ್ಕೂಲ್ ಲಂಚ್ ಬಾಕ್ಸಿಗೆ ದಿಢೀರಂತ 5 ನಿಮಿಷದಲ್ಲಿ ಇಲ್ಲ 10 ನಿಮಿಷದಲ್ಲಿ ಮಸಾಲೆ ಇಲ್ದಲೇ ಸಿಂಪಲ್ ಆಗಿರೋ ಒಂದು ರೈಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ರೈಸ್ ಕುಕ್ಕರ್ನ ಉಪಯೋಗಿಸ್ಕೊಂಡು ಹೇಗೆ ರೈಸ್ ಬಾತ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವಾಗೆಲ್ಲ ಗ್ಯಾಸ್ ಕ್ರೈಸಿಸ್ ಜಾಸ್ತಿ ಇರೋದ್ರಿಂದ ಗ್ಯಾಸ್ ಸ್ಟವ್ನಲ್ಲಿ ಮಾಡೋದಕ್ಕಾಗದೇ ಇದ್ದಾಗ ಈ ಥರ ನಾವು ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಹೇಗೆ ರೈಸ್ ಬಾತ್ನ ಮಾಡೋದು ಸಿಂಪಲ್ಲಾಗಿ ಭಾಳ ಕಡಿಮೆ ಸಮಯದಲ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಾನಿವತ್ತು ಇಂಡಕ್ಷನ್ ಕುಕ್ಕರ್ ಟಾಪ್ ಮತ್ತು ರೈಸ್ ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಇಂಡಕ್ಷನ್ ಕುಕ್ಕಿಂಗ್ ಟಾಪಲ್ಲಿ ನಾನು ಫಸ್ಟು ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಈಗ ನಾನು ಅದನ್ನು ಸಾಟೆ ಅಂತಂದರೆ ಪ್ರೀಸೆಟ್ ಬಟನ್ ಇರುತ್ತಲ್ಲ ಅದನ್ನು ಆನ್ ಮಾಡಿಕೊಂಡು ಹುರಿತಾ ಇದ್ದೀನಿ. ಅಕ್ಕಿನ ಹುರ್ಕೋಬೇಕು. ಈಗ 10 ನಂಬರ್ ಸ್ಪೀಡಲ್ಲಿ ಹುರ್ಕೊಳ್ತಾ ಇದ್ದೀನಿ, ಕೈ ಬಿಡಲಾರ್ದಲ್ಲೇ. ಚೆನ್ನಾಗಿ 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಬಾಸ್ಮತಿ ಅಕ್ಕಿ ಏನು ಬೇಕಿಲ್ಲ, ರೆಗ್ಯುಲರ್ ಸೋನಾ ಮಸೂರಿ ಅಕ್ಕಿನೇ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ದಂಗೆ ಹುರ್ಕೋಬೇಕು. ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ನೋಡಿ, ಈ ಥರ ಅಕ್ಕಿ ಬೆಳ್ಳಗಾಗಿ ಸ್ವಲ್ಪ ದಪ್ಪ ಊದ್ಕೊಳ್ಳುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ಅಂದರೆ ಲೈಟಾಗಿ ಆಗುತ್ತೆ ಅಕ್ಕಿ. ಅಲ್ಲಿಗೆ ಆಫ್ ಮಾಡಬೇಕು, ಪವರ್ ಆಫ್ ಮಾಡಿ. ಈಗ ನಾನು ರೈಸ್ ಕುಕ್ಕರ್ನ ಉಪಯೋಗಿಸ್ಕೊಂಡು ರೈಸ್ ಬಾತ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟು ನಾನೀಗ ಪವರ್ ಆನ್ ಮಾಡ್ತಾಯಿದ್ದೀನಿ ರೈಸ್ ಕುಕ್ಕರ್ದು. ಸೊ ಈಗ ಆನ್ ಮಾಡಿದ್ಮೇಲೆ ಒಂದು 2 ನಿಮಿಷ ಹೀಟ್ ಆಗೋಕ್ಕೆ ಬಿಟ್ಟಮೇಲೆ ನಾನಿಲ್ಲಿ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು 2 ಲೋಟ ಅಕ್ಕಿಗೆ ಮಾಡ್ತಾ ಇರೋದಿದ್ದು. 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು 5 ನಿಮಿಷ ಅದು ಎಣ್ಣೆ ಕಾಯೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡ್ಮೇಲೆ ಈಗ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ ಹಾಕ್ಕೊಂಡು, ಆಮೇಲೆ ಉದ್ದುದ್ದಕ್ಕೆ ಹೆಚ್ಚಿಟ್ಟಿರೋಂಥ 2 ದಪ್ಪ ಈರುಳ್ಳಿನ ಹಾಕ್ಕೊಂಡೆ. ಆಮೇಲೆ ಹಸಿರು ಮೆಣಸಿನ್ಕಾಯಿ 5ರಿಂದ 6 ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳ್ಬಿಟ್ಟು, ಆಮೇಲೆ 7ರಿಂದ 8 ಕರಿಬೇವಿನ ಸೊಪ್ಪಿನ ಹೆಸರನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಇಲ್ಲಿ ನಾವು ತರಕಾರಿ ಬಾತು ಮಾಡ್ತಾಯಿದ್ದೀವಿ, ಆದರೆ ಇದರಲ್ಲಿ ಯಾವುದೇ ರೀತಿ ಮಸಾಲೆನ ಹಾಕ್ದಲೇ ಮೈಲ್ಡಾಗೂ ಇರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ. ಇದರಲ್ಲಿ ರುಬ್ಬೋದು ಬೇಕಿಲ್ಲ, ಏನು ಹುರ್ಕೊಳ್ಳೋದು ಬೇಡ, ಪುಡಿ ಬೇಕಾಗಿಲ್ಲ, ಹಾಗೆಯೇ ಮಾಡ್ಬೋದು. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನಾನೀಗ ಬೀನ್ಸು ಮತ್ತು ಕ್ಯಾರೆಟು ಮತ್ತು ನವಿಲುಕೋಸು ಈ 3 ಚೆನ್ನಾಗಿ ಸಿಪ್ಪೆಯನ್ನು ತೆಗೆದು ತೊಳೆದು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ತರಕಾರಿಯನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೈ ಆಡಬೇಕು. 2ರಿಂದ 3 ನಿಮಿಷ ಕೈ ಆಡಿದ್ಮೇಲೆ ಈಗ ನಾನು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿನಾರು ಹಾಕ್ಕೋಬೋದು, ಇಲ್ಲ ಫ್ರೋಝನ್ ಬಟಾಣಿನಾದರೂ ಹಾಕ್ಕೋಬೋದು, ನಿಮ್ಮ ಚಾಯ್ಸು. ಬೇಕಂದರೆ ಇದಕ್ಕೆ ಇನ್ನೂ ಹೂಕೋಸು ಕೂಡ ಹಾಕ್ಕೋಬೋದು. ಇಷ್ಟು ವೆಜಿಟೇಬಲ್ಸ್ ಹಾಕ್ಕೊಂಡು ನಾನು ಚೆನ್ನಾಗಿ ಒಗ್ಗರಣೆಯಲ್ಲಿ ಕೈ ಆಡಿದ್ಮೇಲೆ 1-2 ನಿಮಿಷ ಮುಚ್ಚಬೇಕು ಹಾಗೆಯೇ. ಸೊ 2 ಮಿನಿಟ್ಸು ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಅದಕ್ಕೆ ಟೊಮೆಟೊನ ಸೇರಿಸ್ಕೊಳ್ತೀನಿ. ಈಗ ಇಷ್ಟು 2 ಲೋಟ ಅಕ್ಕಿಗೆ 2 ದಪ್ಪ ಮೀಡಿಯಮ್ ಸೈಜಿಂದು ಟೊಮೆಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಯಾವುದೇ ರೀತಿ ಸೊಪ್ಪು ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು ಆ ಥರದ್ದೇನೂ ರುಬ್ಬಿ ಹಾಕ್ತಾಯಿಲ್ಲ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿಲ್ಲ. ಹಾಗೆ ಸಿಂಪಲ್ಲಾಗಿ ಆದರೂ ರುಚಿಯಾಗಿರೋವಂಥ ರೈಸ್ ಬಾತ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ತುಂಬ ಬೇಗನೂ ಆಗುತ್ತೆ. ನೀವು ಎಲ್ಲಿಂದನಾರು ಹೊರಗಡೆಯಿಂದ ಬಂದಾಗ ಟೈಮ್ ಇಲ್ಲ, ಸ್ವಲ್ಪ ಟೈಮ್ ಇದೆ, ನಂಗೆ ಡಿನ್ನರ್ ಪ್ರಿಪೇರ್ ಮಾಡಬೇಕು ಅಂದಾಗ ಈ ಥರ ಮಾಡ್ಬೋದು. ಇದು ಸಾಮಾನ್ಯ 8ರಿಂದ 10 ನಿಮಿಷದೊಳಗೆಲ್ಲ ಆಗೋಗುತ್ತೆ. ಈಗ ನಾನು ಒಗ್ಗರಣೆ ಎಲ್ಲ ಆದಮೇಲೆ ಹುರಿದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ. ಈಗ ಎಣ್ಣೆಯಲ್ಲಿ ಅಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮತ್ತು ಸ್ವಲ್ಪ ಹುರಿದಂಗೆ ಆಗುತ್ತೆ ಅಕ್ಕಿ. ಈಗ ನಾನು ಇದಕ್ಕೆ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಕೆಟಲ್ನಲ್ಲಿ ನೀರನ್ನು ಕಾಯಕ್ಕಿಟ್ಟಿದ್ದೆ. 2 ಲೋಟ ಅಕ್ಕಿಗೆ 4 ಲೋಟದಷ್ಟು, ಅದೇ ಲೋಟದಲ್ಲಿ 4 ಲೋಟದಷ್ಟು ನೀರನ್ನು ಕಾಯಕ್ಕಿಟ್ಟಿರಬೇಕು. ನೋಡಿ, ಇಲ್ಲಿ ನಾವು ಎಲ್ಲೂ ಗ್ಯಾಸ್ ಸ್ಟವ್ನ ಉಪಯೋಗಿಸ್ತಾ ಇಲ್ಲ. ಇಂಡಕ್ಷನ್ ಕುಕ್ ಟಾಪ್ ಯೂಸ್ ಮಾಡಿದ್ವಿ, ರೈಸ್ ಕುಕ್ಕರ್ ಯೂಸ್ ಮಾಡಿದ್ವಿ ಮತ್ತು ಎಲೆಕ್ಟ್ರಿಕ್ ಕೆಟಲ್ ಯೂಸ್ ಮಾಡಿದ್ವಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಹೋಳು ನಿಂಬೆಹಣ್ಣು ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡೋವಂಥ ಡಿನ್ನರ್ ಇದು, ಅಂದರೆ ರೈಸ್ ರೆಸಿಪಿ. ಈಗ ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ. ಈಗ ನಾವು ಮಿಕ್ಸರ್ ಕೂಡ ಉಪಯೋಗಿಸಲೇ ಮಾಡ್ತಾಯಿದ್ದೀವಿ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಕೈ ಆಡಿದ್ರೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಹಾಕಿದ್ದೀವಿ. ಉಪ್ಪು ಹುಳಿ ಎಲ್ಲ ಹಾಕಿದ್ದೀವಿ. ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ ಆಗಲಿ, ಬೇರೆ ರುಬ್ಬಿರೋಂಥ ಮಸಾಲ ಆಗಲಿ ಏನೂ ಹಾಕಿಲ್ಲ. ಲಿಡ್ನ ಮುಚ್ಚಿಬಿಟ್ಟು ಒಂದು 6ರಿಂದ 7 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಒಂದು 8 ನಿಮಿಷ ಆದಮೇಲೆ ಇದನ್ನು ತೆಗೆದು ಮತ್ತೆ ಒಂದು ಸತಿ ಕೈ ಆಡಿಬಿಟ್ಟು
3 ನಿಮಿಷ ಹೀಗೆ ಲಿಡ್ನ ಮುಚ್ಚಿಟ್ಟಿರಬೇಕು. ಈಗ ನಮ್ಮ ರೈಸ್ ಬಾತು ನೋಡಿ ಈ ಥರ ರೆಡಿಯಾಗಿದೆ, ಉದ್ರುದ್ರಾಗಿದೆ, ಚೆನ್ನಾಗಾಗಿದೆ. ಇನ್ನೂ ನಿಮಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತಂದರೆ ನೀರನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ತರಕಾರಿ ಎಲ್ಲ ಹಾಕಿರುತ್ತೆ, ಚೆನ್ನಾಗಿ ಅಕ್ಕಿ ಹುರಿದಿರೋದ್ರಿಂದ ಅಕ್ಕಿ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಕಾಯಿ ತುರಿ ನಿಂಬೆಹಣ್ಣು ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಮತ್ತು ಟೇಸ್ಟು ಇರುತ್ತೆ. ಮೈಲ್ಡಾಗಿರುತ್ತೆ, ತಿನ್ನೋಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ಇದನ್ನು ಹಾಕ್ಕೊಂಡು ಬೇಕಂದರೆ ಇದನ್ನು ಯಾವುದಾದ್ರೂ ಉಪ್ಪಿನಕಾಯಿ ರಸದ ಜೊತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು. ಈ ಥರ ಮಾಡಿಕೊಂಡು ನೀವು ಬಾಕ್ಸ್ಗಳಿಗೆ, ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ಬೋದು. ಆಮೇಲೆ ರಾತ್ರಿ ಡಿನ್ನರಿಗೆ ಈ ಥರ ಬೇಗ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ಚಿಕ್ಕ ಚಿಕ್ಕ ಹೋಟ್ಲುಗಳಲ್ಲಿ ಕಾರ್ಟಲ್ಲೆಲ್ಲ ಕೊಡ್ತಾರಲ್ಲ ರೈಸ್ ಬಾತ್ ಅಂತ, ಆ ಥರನೇ ಸೇಮ್ ಟೇಸ್ಟ್ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಬಿಸಿ ಬಿಸಿಯಾಗಿ ಹಾಗೆ ತಿಂದುಬಿಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.